ನಮಸ್ತೆ, ಎಲ್ರಿಗೂ ನಮಸ್ಕಾರ. ನಾನು ಸಚಿನ್ ಕಾರ್ವಾರಿ. ನಂಗೆ ತುಂಬಾ ಜನ ಕೇಳ್ತಾರೆ, ಸರ್ ಹಳೆ ಕ್ವಶನ್ ಪೇಪರ್ ಓದು ಅಂತಿರಲ್ಲ, ಎಲ್ಲಿಂದ ಹುಡುಕ್ಬೇಕು, ಸೋರ್ಸ್ ಯಾವ್ದು? ನಮ್ ಸ್ಟೇಟ್ ಬುಕ್ಸ್ ಅಲ್ಲಿ ಇದು ಸ್ಟೇಟ್ ಅಲ್ಲಿ ತುಂಬಾ ಜನ ಸೋರ್ಸ್ ಇದೆ, ಯಾವ್ದನ್ನ ಓದಿದ್ರೆ ಉತ್ತಮ ಅನ್ನೋದನ್ನ ತುಂಬಾ ಜನ ಕ್ವಶನ್ ಮಾಡಿ ಕೇಳ್ತಾರೆ. ಸೊ ಅದನ್ನ ನನ್ ತಿಳಿದ ಮಟ್ಟಿಗೆ ನಾನು ಎಲ್ಲಿಂದ ಹುಡುಕಿದೆ, ನಾನು ಯಾವ್ದನ್ನ ಸ್ಟ್ರೆಸ್ ಮಾಡಿ ಓದಿದ್ದೆ, ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟೆ, ಅದನ್ನ ನಾನು ಬ್ರೀಫ್ ಆಗಿ ಹೇಳ್ತೀನಿ. ಸೊ ಅದನ್ನ ನೋಡೋಣ ಬನ್ನಿ. ಅದೇ ಟಾಪಿಕ್ ಇಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಹುಡುಕುವುದು ಎಲ್ಲಿ, ವೇರ್ ಶುಡ್ ಐ ಫೈಂಡ್ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನೋದು. ಇದರಲ್ಲಿ ಹೊಸಬ್ರು ಇರ್ತಾರಲ್ಲ, ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಬಂದವರು, ಅವ್ರಿಗೆ ಬೇರೆ ಟೈಪ್. ನೆಕ್ಸ್ಟ್ ಹಳಬ್ರು ಅಂದ್ರೆ 1 ವರ್ಷ ಆಗ್ಲಿ ಓದಿ ಕೋಚಿಂಗ್ ಸೆಂಟರ್ ಕೋಚಿಂಗ್ ಮುಗಿಸಿದವರು, ಅವ್ರಿಗೆ. ಇದು ಹೊಸಬರಿಗೆ ಯಾವ್ದು ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಹೊಸಬ್ರು ಕೋಚಿಂಗ್ ಸೆಂಟರ್ ಬರ್ತಿರೋದು. ನೀವು ಕೋಚಿಂಗ್ ಸೆಂಟರ್ ಬಂದಾಗ ಇದು ಪ್ರಮೋಷನ್ ಅಲ್ಲ, ಏನೂ ಅಲ್ಲ, ನನಗೆ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆದ್ರೆ ಸಾಕು. ಇಷ್ಟು ಹೇಳ್ತೀನಿ ನಾನು, ಇದರಿಂದ ಹೆಲ್ಪ್ ಆದ್ರೆ ಅಷ್ಟೇ ಸಾಕು, ನಥಿಂಗ್ ಎಲ್ಸ್. ಸ್ಟಾರ್ಟಿಂಗ್ ಕೋಚಿಂಗ್ ಅಲ್ಲಿ ಬಂದಾಗ ನೀವು ಯಾವ ಎಕ್ಸಾಮ್, ಒಬ್ಬ PC ಎಕ್ಸಾಮ್ ಬಗ್ಗೆ ಓದ್ತಿದ್ದಾನೆ, PSI ಬಗ್ಗೆ ಓದ್ತಿದ್ದಾನೆ, ಗ್ರೂಪ್ ಸಿ ಬಗ್ಗೆ, KS, SD, FDA ಯಾವ್ದ್ರ ಬಗ್ಗೆ ಓದ್ತಿರಲ್ಲ, ಆ ಕ್ವಶನ್ ಪೇಪರ್ ನಾವು ಬಿಡಿಸ್ಬೇಕು. ಫಾರ್ ಎಕ್ಸಾಂಪಲ್ ನನ್ ತಗೊಳ್ಳಿ, ನಾನು PSI ಸಂಬಂಧ ಓದಕ್ ಬಂದಿದ್ದೆ. PSI ಇದು ಓಲ್ಡ್ ಕ್ವಶನ್ ಪೇಪರ್ ಓದು. ಯಾವ್ದು PSI ಓಲ್ಡ್ ಕ್ವಶನ್ ಪೇಪರ್ ತುಂಬಾ ಇದೆ. ಶಬರಿ ಇದೆ, ವಿಜೇತ ಇದೆ, ಅನರ್ಘ್ಯ ಇದೆ. ಮತ್ತೆ ಯಾವ್ದಾದ್ರು ಉತ್ತಮ ಅನ್ಸೋದು ಅಂದ್ರೆ, ನೀವು ಸ್ಟಾರ್ಟಿಂಗ್ ಕೋಚಿಂಗ್ ಬಂದಾಗ ಇದನ್ನ ತಗೊಳ್ಳಿ, ವಿಜೇತ, ಸ್ಪರ್ಧಾ ವಿಜೇತ ಐತಲ್ಲ, ಸ್ಪರ್ಧಾ ವಿಜೇತ ಓಲ್ಡ್ ಕ್ವಶನ್ ಪೇಪರ್. ನೀವು PSI ಓದ್ತಿದ್ರಾ, PSI ತಗೊಳ್ಳಿ. PC ಓದ್ತಿದ್ರಾ, PC ವಿಜೇತ ತಗೊಳ್ಳಿ. ಗ್ರೂಪ್ ಸಿ ಓದ್ತಿದ್ದೀರಾ, ಗ್ರೂಪ್ ಸಿ ವಿಜೇತ ತಗೊಳ್ಳಿ. ಸೊ ಇದ್ರಲ್ಲಿ ಯಾಕೆ ಇದನ್ನ ತಗೊಳ್ಳಿ ಅಂತಿದ್ರೆ ಅಂದ್ರೆ, 4 ಆಪ್ಷನ್ಸ್ ಇರ್ತಾವಲ್ಲ, ಒಂದ್ ಕ್ವಶನ್ ಅಲ್ಲಿ 4 ಆಪ್ಷನ್ಸ್. ಆ 4 ಆಪ್ಷನ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾನೆ. ಮಾರ್ಕೆಟ್ ಅಲ್ಲಿರೋ ಸೋರ್ಸ್ ನಿಂದ ಇದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾನೆ, ನಾನ್ ನೋಡಿದೀನಿ. ಅದಕ್ಕೆ PSI, PC, ಗ್ರೂಪ್ ಸಿ ಯಾವ್ದೇ ಆಗ್ಲಿ, ನೀವು ಸ್ಟಾರ್ಟಿಂಗ್ ಇಂದ ಯಾವ ಟಾರ್ಗೆಟ್ ಎತ್ಕೊಂಡ್ ಬಂದಿರ್ತಿರಲ್ಲ, ಆ ಕ್ವಶನ್ ಪೇಪರ್ ನ ಒತ್ಕೊಂಡು ನೀವು PC, PSI ಓದ್ತಿದ್ರಾ, ಎರಡು ತಗೊಂಡ್ರು ಉತ್ತಮ. PCದು PSI ಹಳೆ ಕ್ವಶನ್ ಪೇಪರ್ ಎರಡು ತಗೊಂಡ್ರು ಉತ್ತಮ. ಯಾಕಂದ್ರೆ ಒಂದೇ ಡಿಪಾರ್ಟ್ಮೆಂಟ್, KSP, ಕರ್ನಾಟಕ ಸ್ಟೇಟ್ ಪೊಲೀಸ್ ಎಕ್ಸಾಮ್ ನಡೆಸೋದು. ಗ್ರೂಪ್ ಸಿದಲ್ಲಿ KE ಬರುತ್ತೆ, KPSC ಬರುತ್ತೆ. ಇದನ್ನ ಆಮೇಲೆ ವಿಚಾರ ಮಾಡಿ. ಸೊ ಸ್ಟಾರ್ಟಿಂಗ್ ಬಂದಾಗ ಕೋಚಿಂಗ್ ಕ್ಲಾಸ್ ಹೋಗ್ತಾನೆ ಈ ಕ್ವಶನ್ ಪೇಪರ್ ನ ಡೈಲಿ ಬಿಡಿಸ್ಬೇಕು. ಇದು ಬಿಗಿನರ್ಸ್ಗೆ ಆಯ್ತು. ಹೊಸಬರು ಬರ್ತಾರಲ್ಲ ಅವರಿಗೆ. ಮತ್ತೆ ಹಳಬರಿಗೆ ಹಳಬರು ಇನ್ ದ ಸೆನ್ಸ್, ಕೋಚಿಂಗ್ ಮುಗಿಸಿರೋರು, ಇಲ್ಲ 1 ವರ್ಷ ಕುಂತು ಓದಿರೋರು, ಎಲ್ಲಿ ಸೋರ್ಸ್ ಕಲೆಕ್ಟ್ ಮಾಡಬಾರ್ದು ಅಂತ ಗೊತ್ತಾಗದೆ ಇರೋರು, ಇವರು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಇದನ್ನ ಕೋಚಿಂಗ್ ಸೆಂಟರ್ ಬಂದಾಗ ಮಾಡ್ಬೇಕು. ಓಕೆ, ಕೋಚಿಂಗ್ ಸೆಂಟರ್ ಬಂದಾಗ ಮಾಡಿಲ್ಲ ಇದನ್ನ ಆಮೇಲೆ ನೋಡಕ್ಕೆ ಹೋಗ್ಬಾರಿ. ಬಿಕಾಸ್ ನೀವು ಸಿಲೆಬಸ್ ಓದಿರ್ತೀರಾ, ಎಕ್ಸ್ಪ್ಲನೇಷನ್ ಓದೋ ನೆಸೆಸಿಟಿ ಇರಲ್ಲ. ಎಕ್ಸ್ಪ್ಲನೇಷನ್ ಬೇಡ, ಡೈರೆಕ್ಟ್ PYQ ಬಿಡಿಸ್ಬೇಕು ನೀವು. ಡೈರೆಕ್ಟ್ PYQ, ಒಂದು ಕ್ವಶನ್ 4 ಆಪ್ಷನ್, ಒಂದು ಕ್ವಶನ್ 4 ಆಪ್ಷನ್. ಇದರಲ್ಲಿ ನೀವೇ ಸಾಲ್ವ್ ಮಾಡ್ತಿರ್ಬೇಕು. ಹಳಬರಾಗಿರ್ತೀರ ನೀವು, 6 ತಿಂಗಳಾಗಲಿ 1 ವರ್ಷ ಆಗಿ ಓದಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಕ್ವಶನ್ ಅಲ್ಲಿ ಒಂದು ಆಪ್ಷನ್ಸ್ ಇರುತ್ತೆ, ಮೂರು ಆಪ್ಷನ್ಸ್ ನ ಹೇಗ್ ಬಿಡಿಸ್ಬೇಕು ಅನ್ನೋದನ್ನ ನಾನು ಪ್ರೀವಿಯಸ್ ವಿಡಿಯೋ ಅಲ್ಲಿ ಹೇಳಿದ್ದೆ. ಆ ವಿಡಿಯೋನ ಹೋಗಿ ನೋಡಿ, ಈ ಕ್ವಶನ್ ಪೇಪರ್ ನ ಹೇಗ್ ಸಾಲ್ವ್ ಮಾಡೋದು ಅಂತ ಹೇಳಿದೀನಿ. ಸೊ ಅದು ಆತರ ಮಾಡ್ಬೇಕು. ನೀವು ಎಕ್ಸ್ಪ್ಲನೇಷನ್ ಇರೋದು ತಗೋಲೇಬಾರ್ದು. ಹಳಬ್ರು, ಕೋಚಿಂಗ್ ಮುಗಿಸಿರೋರು, ಮತ್ತೆ 1 ವರ್ಷ ಆಗಿ ಓದಿರೋರು ಎಕ್ಸ್ಪ್ಲನೇಷನ್ ಇರೋದನ್ನ ತಗೋಲೇಬೇಡಿ. ಇದನ್ನ ಬಿಗಿನರ್ಸ್ ತಗೊಳ್ಳಿ. ಎಷ್ಟು ಹಳಬ್ರು ಈ ತರ ಎಕ್ಸ್ಪ್ಲನೇಷನ್ ಇರೋದನ್ನ ತಗೊಳ್ಬೇಡಿ, ಡೈರೆಕ್ಟ್ PYQ ನ ಇರೋದು ತಗೊಳ್ಳಿ. ಓಕೆ, ಇದರಲ್ಲಿ ಯಾವ್ದಾವ್ದು ತಗೋಬೇಕು ಸರ್, ಹೇಗ್ ಸೋರ್ಸ್ ಕಲೆಕ್ಟ್ ಮಾಡೋದು? ಫಸ್ಟ್ PC ಇಂದ ಹಿಡಿದು DC ತನ ಸೆಂಟ್ರಲ್ ಗವರ್ಮೆಂಟ್ ನಡೆಸ್ತಲ್ಲ. ಫಾರ್ ಎಕ್ಸಾಂಪಲ್ EPFO ಆಗ್ಲಿ, CDS ಆಗ್ಲಿ, NDA ಆಗ್ಲಿ, ಯಾವುದೇ ಕ್ವಶನ್ ಪೇಪರ್ ಸಿಗ್ಲಿ ಅದನ್ನ ತಗೊಂಡು ಬಿಡಿಸ್ಬೇಕು. ನೆಕ್ಸ್ಟ್ ಸ್ಟೇಟ್ ಅಲ್ಲಿರೋ PC to DC, PC to KS. ಇದಕ್ಕೆ ತುಂಬಾ ಎರಡು ಸೋರ್ಸ್ ತುಂಬಾ ಚೆನ್ನಾಗಿದೆ. ಒಂದು ನಾನು ಓದಿದ್ದು ಸಪ್ನಾ ಸೀರೀಸ್ ಅಂತ, ಸಪ್ನಾ ಸೀರೀಸ್ ಅಂತ ಬರ್ತಾ ಇದ್ದು. ಇನ್ನೊಂದಿದೆ, ಎರಡನೇದು ಮುಲ್ಲಾ ಅನ್ನೋರು ಬಂದಿದ್ದಾರೆ, ಡೈಸ್ ಸೀರೀಸ್ ಅಂತ ಇದೆ. ಇದ್ರಲ್ಲಿ ಹೇಗ್ ಕೊಟ್ಟಿರ್ತಾನಂದ್ರೆ ಸಬ್ಜೆಕ್ಟ್ ವೈಸ್. ಈಗ ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ಅನ್ನೋದನ್ನ ತಗೊಳ್ಳೋಣ. ತಗೊಂಡ್ರೆ ಇದರಲ್ಲಿ ಸ್ಟೇಟ್ ಅಲ್ಲಿ ಫಸ್ಟ್ KS ಕ್ವಶನ್ ಕೊಡ್ತಾನೆ,
KS ಕ್ವಶನ್ ಕೊಡ್ತಾನೆ ಇವೆರಡರಲ್ಲಿ ಇದ್ರಲ್ಲಿ ಅಷ್ಟೇ ಅಲ್ಲ, ಇವೆರಡರಲ್ಲಿ ಜಿಯೋಗ್ರಫಿಲಿ KS ಬಗ್ಗೆ KS ಹಳೆ ಕ್ವಶನ್ ಕೊಟ್ಟಿರ್ತಾನೆ. ನೆಕ್ಸ್ಟ್ ಗ್ರೂಪ್ ಸಿ ಕೊಟ್ಟಿರ್ತಾನೆ. ನೆಕ್ಸ್ಟ್ PSI ಕೊಟ್ಟಿರ್ತಾನೆ. ನೆಕ್ಸ್ಟ್ PC ಕೊಟ್ಟಿರ್ತಾನೆ. ನೆಕ್ಸ್ಟ್ ಗ್ರೂಪ್ ಇದು SDA, FDA ಇದೆಲ್ಲ ಹಳೆ ಕ್ವಶನ್. ಜಿಯೋಗ್ರಫಿ ಸಬ್ಜೆಕ್ಟ್ ಅಲ್ಲಿ ಆಗಿರೋ ಎಲ್ಲ ಹಳೆ ಕ್ವಶನ್ಸ್ ನ ಇವನು ಇದರಲ್ಲಿ ಕೊಟ್ಟಿರ್ತಾನೆ. ಇದರಲ್ಲಿ ಯಾವ್ದಾದ್ರು ಒಂದು ತಗೊಳ್ಳಿ, ಎರಡರಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟ್ ವರ್ಷನ್ ತಗೊಳ್ಳಿ. ಇದರಲ್ಲಿ ಏನ್ ಮಾಡ್ತೀರಾ ಅಂದ್ರೆ PC to DC ಎಲ್ಲ ಬಿಡಿಸ್ದಂಗೆ ನೀವು, PC to KS ಎಲ್ಲಾ ಕ್ವಶನ್ಸ್ ಬಿಡಿಸ್ದಂಗೆ ನೀವು ಇದನ್ನ ತಗೊಂಡು ಓದಿದ್ರೆ, ನೆಕ್ಸ್ಟ್ PC to KS ಗೆ ಬೇರೆ ಸೋರ್ಸ್ ತಗೊಳ್ಳೋದೇ ಬೇಡ, ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದು ಓಲ್ಡ್ ಕ್ವಶನ್ ಪೇಪರ್ ಆಯ್ತಲ್ಲ, ಓಲ್ಡ್ ಕ್ವಶನ್ ಪೇಪರ್ ಈ ತರ ಬಿಡಿಸೋದು. ನೆಕ್ಸ್ಟ್ ಓಲ್ಡ್ ಕ್ವಶನ್ ಪೇಪರ್ ಆಯ್ತಾ, ಮಾಡೆಲ್ ಕ್ವಶನ್ ಪೇಪರ್. ನೆಕ್ಸ್ಟ್ ಯಾವ್ದಾದ್ರು ಮಾಡೆಲ್ ಕ್ವಶನ್ ಪೇಪರ್ ಎಕ್ಸಾಮ್ ಇದೆ ಅಂತ ಇರುತ್ತೆ, GK ಟುಡೇ ಅಂತ ಇರುತ್ತೆ, ಜಾಗರಣ್ ಜೋಸ್ ಅಂತ ಇರುತ್ತೆ. ತುಂಬಾ ಸೋರ್ಸ್ ಇದೆ ಮಾರ್ಕೆಟ್ ಅಲ್ಲೂ, ನಮ್ಮ ಸ್ಟೇಟ್ ಅಲ್ಲಿ ಆಥರ್ಸ್ ಎಲ್ಲ ತುಂಬಾ ಜನ ಇದಾರೆ. ಅದರಲ್ಲಿ ಬೆಟರ್ ಯಾವ್ದಂದ್ರೆ GK ಟುಡೇ ಅಂತ ಬರುತ್ತೆ. GK ಟುಡೇ ಅನ್ನೋ ವೆಬ್ಸೈಟ್ ಇದೆ. ಅದರಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ 1500ರಿಂದ 2000 ಮಾಡಿ ಕ್ವಶನ್ ಪೇಪರ್ ತರ ಇವು. 1500ರಿಂದ 2000 ಕ್ವಶನ್ಸ್ ಇರುತ್ತೆ. ಈಗ ಜಿಯೋಗ್ರಫಿನೇ ಅಂತ ತಿಳ್ಕೊಳ್ಳಿ, ಇವರು ಇದರಲ್ಲಿ ಮ್ಯಾಕ್ಸಿಮಮ್ ಓಲ್ಡ್ ಕ್ವಶನ್ಸ್ ಎಲ್ಲ ರಿಪೀಟ್ ಮಾಡಲ್ಲ, ತಮ್ಮದೇ ಸ್ವಂತ ಕ್ವಶನ್ಸ್ ನ ರೈಸ್ ಮಾಡಿರ್ತಾರೆ. ಮತ್ ಮುಂದೆ ಯಾವ ತರ ಎಕ್ಸಾಮ್ ಅಲ್ಲಿ ಕೇಳಬಹುದು ಆ ತರ ಕ್ವಶನ್ಸ್ ನ ಕೊಟ್ಟಿರ್ತಾರೆ. ಸೊ GK ಟುಡೇನ ತಗೊಳ್ಳಿ, ಇದು ಮಾಡೆಲ್ ಕ್ವಶನ್ ಪೇಪರ್. ಇದನ್ನ ಯಾವಾಗ ಓದ್ಬೇಕಂದ್ರೆ, ಇದೆಲ್ಲ ಓದಿದ್ಮೇಲೆ, ನಿಮ್ ಸಿಲೆಬಸ್ ಬಿಡಿಸಿದ್ಮೇಲೆ, ಇದೆಲ್ಲ ಓದಿದ್ಮೇಲೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲಪ್ಪ ಇಷ್ಟೆಲ್ಲ ಓದಿದ್ರು ಅನ್ನುವಾಗ ಇದನ್ನ ತಗೊಂಡ್ ಬಿಡಿಸಿ, ಇದರಲ್ಲಿ ಎಕ್ಸ್ಟ್ರಾ ಪಾಯಿಂಟ್ಸ್ ನೀವು ಓದಿಲ್ಲ ತುಂಬಾ ಪಾಯಿಂಟ್ಸ್ ಸಿಗುತ್ತೆ GK ಟುಡೇದಲ್ಲಿ. ಇದನ್ನ ಮಾಡಿದ್ರೆ ನೀವು ಓದಿಲ್ಲ ತುಂಬಾ ಪಾಯಿಂಟ್ಸ್ ಸಿಗುತ್ತೆ. ಸೊ ಈ ಸೋರ್ಸ್ ನ ಬಿಲೀವ್ ಮಾಡಿ, ಇದು ತುಂಬಾ ಚೆನ್ನಾಗಿದೆ GK ಟುಡೇ ಅನ್ನೋ ಸೋರ್ಸ್. ಇಷ್ಟು PC to KS ತನ ಇದು KS ತನ ಇದು. ನೆಕ್ಸ್ಟ್ GK ಟುಡೇ. ಓಕೆ, ಇವೆರಡು ಓಲ್ಡ್ ಕ್ವಶನ್ ಪೇಪರ್ ಅಂಡ್ ಮಾಡೆಲ್ ಕ್ವಶನ್ ಪೇಪರ್ ಅಂದ್ರೆ ಇವೆರಡು ಸಾಕು. ಇವೆರಡರಲ್ಲೇ ಮ್ಯಾಕ್ಸಿಮಮ್ ಕವರ್ ಆಗುತ್ತೆ. ನೀವು ಇವೆರಡನ್ನ ಮುಗಿಸಿ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ನೌಕರಿನೇ ಆಗ್ಬಿಡುತ್ತೆ ನಿಮ್ದು. ಇವೆರಡನ್ನ ಮಾಡಿ. ಜನ ಕೇಳ್ತಿದ್ರು ಓಲ್ಡ್ ಕ್ವಶನ್ ಪೇಪರ್ ನ ಎಲ್ಲಿ ಕಲೆಕ್ಟ್ ಮಾಡ್ಬೇಕು ಸರ್, ಯಾವ್ದ್ರಲ್ಲಿ ಎಲ್ಲಿ ಸೋರ್ಸ್ ಅಂತ. ಸೊ ನಾನು ಹೇಳಿದ್ದೀನಿ ಎಲ್ಲೆಲ್ಲಿ ಏನೇನ್ ಕಲೆಕ್ಟ್ ಮಾಡ್ಬೇಕು ಅಂತ. ಇಷ್ಟ ಆಯ್ತು. ಮತ್ತೇನಾದ್ರು ಇದ್ರೆ ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ನಂಗೆ ನಾನು ಯಾವ್ದಾದ್ರು ಮರ್ತಿದ್ರೆ ಇದರಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಅದ್ರಲ್ಲಿ ನೋಡ್ಕೊಳ್ಳಿ. ಇಲ್ಲ ಕಾಮೆಂಟ್ ನ ನೀವು ಹಾಕಿ ಯಾವ್ದಾದ್ರು ಮಿಸ್ ಮಾಡಿದ್ರೆ. ಇಷ್ಟ ಮಾಡಿ, ಇಷ್ಟು ಹೇಳಿ ನಮಸ್ಕಾರ, ಥ್ಯಾಂಕ್ ಯು.